ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಅಂತ. ಅದನ್ನು ನಾನು ಈ ವಿಡಿಯೋದಲ್ಲೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ವಿಡಿಯೋ, ಅಂದರೆ ಅವರ ಬುಧವಾರದ ವಿಡಿಯೋ ಇದು. ಇವತ್ತು ಸರ್ಪ ಸಂಸ್ಕಾರದ್ದು ಮೊದಲನೇ ದಿನದ ಪೂಜೆ. ಆ್ಯಕ್ಚುಲಿ ಇದು ಪೂಜೆ 2 ದಿನ ನಡೆಯುತ್ತೆ, ಆಯಿತಾ. ಇದು ಮೊದಲನೇ ದಿನದ ಪೂಜೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬೇಗ ಬೇಗ ರೆಡಿಯಾಗಿಬಿಟ್ಟು, ಅಂದರೆ ಟೈಮಿಂಗ್ಸ್ ಇರುತ್ತೆ, ಇಷ್ಟು ಗಂಟೆಗೆ ಹೋಗಬೇಕು ಅಂತ, ಆ ಟೈಮಲ್ಲಿ ಒಳಗಡೆ ಹೋಗಬೇಕು. ಹಾಗಾಗಿ ಎಲ್ಲರೂ ಹೋದರು. ಬಟ್ ನಾನು ಪಾಪು ಶಿಲಮೆಲ್ಲ ಒಂಚೂರು ಪಾಪು ನಿದ್ದೆ ಮಾಡ್ತಿದ್ನಲ್ಲ, ಹಾಗಾಗಿ ಲೇಟಾಗಿ ಅವನು ಎದ್ದ ಮೇಲೆ ಆಮೇಲೆ ಹೋದ್ವಿ. ಅವರೆಲ್ಲ ಮುಂಚೆನೇ ಹೋಗಿದ್ರು. ಸರ್ಪ ಸಂಸ್ಕಾರ ಪೂಜೆ ಯಾರಿಗೆ ಅಂತ ಅಂದರೆ ಪ್ರತಿಮಕ್ಕಂಗೆ ಅದು ಹೇಳಿದರು ಅವಳಿಗೆ, ಆಯಿತಾ. ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಬೇಕು ಅಂತ ಅಲ್ಲಿ ಇಟ್ಟಿದ್ದಾರಲ್ಲ, ಅಷ್ಟೇ ಅವ್ರ ಪೂಜೆಗೆ ಬಳಸೋದು. ಒಂದು ಹಿಟ್ಟಲ್ಲಿ 2 ಹಾವು, ಒಂದು ಹೆಣ್ಣಾವು ಒಂದು ಗಂಡಾವು ಮಾಡಿ ಅದ್ರ ಪಕ್ಕದಲ್ಲಿ ಸಣ್ಣ ಸಣ್ಣದಾಗಿ ಮೊಟ್ಟೆ ಥರ ಮಾಡಿ ಇಟ್ಟಿರ್ತಾರೆ. ಅದನ್ನು ಅದಕ್ಕೆ ಸಂಸ್ಕಾರ ಮಾಡೋ ಥರ, ಅಂದರೆ ಈಗ ನಾವು ತೀರ್ಕೊಂಡ್ಮೇಲೆ, ಮನುಷ್ಯರು ತೀರ್ಕೊಂಡ್ಮೇಲೆ ಅವ್ರಿಗೆ ಯಾವ ಥರ ವಿಧಿವಿಧಾನವಾಗಿ ಮಾಡ್ತೀವೋ ಅದೇ ಥರ ಇಲ್ಲಿ ಅದನ್ನು ಹಾವುಗಳಿಗೆ ಮಾಡ್ತಾರೆ. ಸೊ ಇದೆಲ್ಲ ಒಂಥರ ಭಯ ಆಗುತ್ತೆ, ಈ ಹಾವುಗಳು ಸಾಯಿಸೋದು ಅದೆಲ್ಲ. ಇವಾಗ ನಾವು ಕೆಲಸ ಮಾಡಿರ್ತೀವಿ, ನಾವು ಸಾಯಿಸಿರ್ತೀವಿ ಅಂತಂದರೆ ಅದು ಶಾಪ ನಮಗೆ ಬರುತ್ತೆ ಅಂತಲೇ ಅಲ್ಲ, ಅದು ನಮ್ಮ ನೆಕ್ಸ್ಟ್ ಜನ್ರೇಷನ್ ಬರ್ಬೋದು, ನಮ್ಮ ಮಕ್ಕಳಿಗೆ ಅಥವಾ ಈ ಥರ ಯಾರಿಗಾದರೂ ಅದು ಬರ್ಬೋದು. ಸೊ ಅವಳಿಗೆ ಕೆನ್ನೆಲ್ಲ ನೀವು ನೋಡಿರ್ಬೋದು, ಮುಖದಲ್ಲಿ ಒಂಥರ ಕಪ್ಪಗೆ ಆಗ್ಬಿಟ್ಟಿದೆ 2 ಕೆನ್ನೆಲು. ಸೊ ಏನೇನೋ ಕಾರಣಗಳಿಂದ ಹಂಗೆಲ್ಲ ಆಗುತ್ತೆ. ಸೊ ಹಾಗಾಗಿ ಪೂಜೆ ಮಾಡಿಸ್ಬೇಕು ಅಂತ ಬಂದಿದ್ವಿ. ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಮತ್ತೆ ಒಂದು ಸಲ ಸ್ನಾನ ಮಾಡಬೇಕು. ಅವರಿಷ್ಟ, ರೂಮಲ್ಲಿ ಬೇಕಿದ್ದರೂ ಮಾಡ್ಬೋದು, ಈ ಥರ ಹೊಳೆನಲ್ಲಿ ಬೇಕಿದ್ದರೂ ಬಂದು ಮಾಡ್ಬೋದು. ಆ್ಯಕ್ಚುಲಿ ನನಗೆ ಅದ್ರ ಮೇಲೆ ನಂಬಿಕೆ ಇದೆ, ಆಯಿತಾ. ಈ ಸರ್ಪದೋಷಗಳ ಮೇಲೆಲ್ಲ ಎಷ್ಟು ಜನ ಮಾಡಿಸ್ತಾರೆ ಅಂದರೆ, ಆ್ಯಕ್ಚುಲಿ ನಾವು ಇದನ್ನು 3 ತಿಂಗಳ ಮುಂಚೆನೇ ಡೇಟ್ ಬುಕ್ ಮಾಡಿದ್ವಿ. ಸೊ ಅಷ್ಟೊಂದು ಜನ, ಅಷ್ಟು ದಿವಸದವರೆಗೂ ನಮಗೆ ಡೇಟ್ ಸಿಕ್ಕಿಲ್ಲ. ಎಷ್ಟು ಜನ ಪೂಜೆ ಮಾಡಿಸ್ತಾರೆ ಅಂತಂದರೆ, ಎಷ್ಟೊಂದು ಜನಕ್ಕೆ ಸಮಸ್ಯೆಗಳಿರುತ್ತೆ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ. ಅಲ್ಲಿ ಹೋಗಿ ನೋಡಿಬಿಟ್ಟು, ಅದು ದೊಡ್ಡ ಹಾಲ್ ಆಯಿತಾ, ಅಲ್ಲಿ ಎಷ್ಟು ಜನ ಬಂದಿರ್ತಾರೆ, ಅಷ್ಟು ಜನಕ್ಕೂ ಒಬ್ಬೊಬ್ಬರು ಪುರೋಹಿತರು ಕೂತಿರ್ತಾರೆ ಪೂಜೆ ಮಾಡೋದಕ್ಕೆ ಅಂತ ಅವರು ಹೇಳ್ತಾಯಿದ್ರು. ಸೊ ನಮ್ಮ ಲೈಫಲ್ಲಿ ನಾವು ಒಂದು ಸಲ ಈ ಥರ ಸರ್ಪ ಸಂಸ್ಕಾರ ಮಾಡಿಸಿದ್ರೆ ಅದು ಆ ಫ್ಯಾಮಿಲಿಗೆ, ಆ ವಂಶಕ್ಕೆ ಸಂಬಂಧಪಟ್ಟವ್ರು ಎಷ್ಟು ಜನ ಇರ್ತಾರೆ ಅಷ್ಟೂ ಜನಕ್ಕೂ ಅದು ಅಪ್ಲೈ ಆಗುತ್ತೆ ಅಂತ. ಅದರ ಜೊತೆಗೆ 7 ಜನ್ರೇಷನ್ಗೂ ಕೂಡ, ಹಿಂದೆ ಆಗಿರುತ್ತಲ್ಲ 7 ಜನ್ರೇಷನ್ ಕಳೆದು ಹೋಗಿರುತ್ತಲ್ವ, ಅವ್ರಿಗೂ ಮೋಸ್ಟ್ಲಿ ಕಳೆದೋಗಿರೋ ಜನ್ರೇಷನ್ಗೂ ಅಥವಾ ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೂ ನಂಗೆ ಗೊತ್ತಾಗಲಿಲ್ಲ, ಅವ್ರಿಗೂ ಕೂಡ ಅದು ಅಪ್ಲೈ ಆಗುತ್ತಂತೆ. ಅಂದರೆ ಅವ್ರಿಗೆ ಸರ್ಪದೋಷ ಏನಾದರೂ ಇದ್ದರೆ ಈ ಪೂಜೆ ಮಾಡಿಸಿದಾಗ ಯಾರಾದರೂ ಒಬ್ಬರು ಮಾಡಿಸಿದ್ರು ಅದು ಎಲ್ರಿಗೂ ಕಳ್ದಂಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ಮದುವೆ ಆಗಿ ಬೇರೆ ಮನೆಗೆ ಹೋಗಿರೋ ಹೆಣ್ಮಕ್ಳಿಗೆ ಮಾತ್ರ ಇದು ಅಪ್ಲೈ ಆಗೋಲ್ಲ. ಸೊ ಆ ವಂಶದಲ್ಲೇ ಇರೋವಂಥವ್ರು ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಇದನ್ನೆಲ್ಲ ಕೆಲವರು ಡೀಟೈಲಾಗಿ ಎಲ್ಲ ಹೇಳ್ಕೊಡ್ತಾರೆ, ಕೆಲವರು ಹೇಳಲ್ಲ, ಎಷ್ಟು ಬೇಕಷ್ಟೇ ಪೂಜೆ ಮಾಡಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಸೊ ನಾವು ಯಾರೂ ನೋಡಿರಲಿಲ್ಲ. ನನಗದು ತುಂಬ ಕ್ಯೂರಿಯಾಸಿಟಿ ಇತ್ತು, ಅದೆಲ್ಲ ಹೆಂಗೆ ಮಾಡ್ತಾರೆ ಏನೋ ಅಂತ. ಅದಕ್ಕೋಸ್ಕರನೇ ನಾನು ಹೋಗ್ತಾಯಿದ್ರಲ್ಲ, ಹಂಗೆ ನಾನು ಹೋಗೋಣ ಅಂದ್ಬಿಟ್ಟು ಅವ್ರ ಜೊತೆಗೆ ಬಂದೆ. ಪಾಪು ಅಂತೂ ನೀರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾನೆ. ಬಟ್ ನನಗೆ ನೋಡ್ತಿದ್ರೆ ಖುಷಿ ಆಗೋದು, ಒಳಗೆ ಭಯ ಆಗೋದು. ಇನ್ನು ಮನೆಗೆ ಹೋದ್ಮೇಲೆ ಏನಾಗತ್ತಪ್ಪ, ಇನ್ನು ನೆಗಡಿ ಕೆಮ್ಮು ಶೀತ ಅಂದ್ಕೊಳೋದೆಲ್ಲ ಆದರೆ ಏನಪ್ಪ ಮಾಡೋದು, ಕಣ್ಣಲ್ಲಿ ನೋಡಬೇಕಲ್ಲ ಅದೆಲ್ಲ ಅಂತ ಭಯನೂ ಆಗೋದು. ಅವ್ನು ಎಂಜಾಯ್ ಮಾಡೋದನ್ನ ನೋಡಿ ಖುಷಿನೂ ಆಗೋದು. ಈಗ ಅದೆಲ್ಲ ಬ್ಲರ್ ಮಾಡಿಲ್ಲ ಅಂತಂದರೆ ಯೂಟ್ಯೂಬ್ ಅವರು ಅದನ್ನು ವೀಡಿಯೋ ತೆಗೆದೇ ಬಿಡ್ತಾರೆ, ಫುಲ್ ವೀಡಿಯೋನೇ ತೆಗೆದುಬಿಡ್ತಾರೆ. ಅದೆಲ್ಲ ಮಾಡಬಾರ್ದು ಬಿಡು. ತಿನ್ಕೊ ಕಾಲಿನ ಇಳಿಬೇಡ. ಅಲ್ಲಿ ಯಾಯ ಇದೆ ಕೆಳಗಡೆ ನೋಡಲ್ಲಿ, ಯಾಯ ಬೇಕಾ? ಯಾಯ ಬೇಡ. ಸೊ ಅಲ್ಲಿಂದ ನೀರಲ್ಲಿ ಆಟ ಆಡ್ಕೊಂಬಂದು ಎಲ್ಲ ಡ್ರೆಸ್ಸಿಂಗ್ ಮಾಡೋಕ್ಕೆ ಅಂತ ಹೋದರು ಮೇಲ್ಗಡೆ ರೂಮಿಗೆ. ನಮ್ಮದು 3rd ಫ್ಲೋರಲ್ಲಿ ಇದ್ದಿದ್ದು, ಅದಕ್ಕೆ ಮತ್ತೆ ಯಾರು ಹೋಗಿ ಹತ್ತವ್ರು ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಹಾಗೆ ಕಾರಲ್ಲೇ ಕೂತಿದ್ವಿ. ಅವ್ನ ಪಾಪು ಒಂಚೂರು ತಿನ್ನೋಕ್ಕೇನಾದರೂ ಕೊಟ್ಬಿಟ್ಟು ಕೂರಿಸ್ಕೊಂಡು ಕೂತಿದ್ದೆ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಒಂದಷ್ಟೊತ್ತು ರೆಸ್ಟ್ ಮಾಡಿ, ಮತ್ತೆ ಸಂಜೆ ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಟೆಂಪಲ್ ಹತ್ರ ಬಂದ್ವಿ. ನಾವು ಆ್ಯಕ್ಚುಲಿ ಫಸ್ಟ್ ಡೇ ನಾವು ಅಂದರೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ತಾರಲ್ಲ ಅವರು ದರ್ಶನ ಮಾಡೋಂಗಿಲ್ಲ, ದೇವಸ್ಥಾನ ಒಳಗಡೆ ಹೋಗೋಂಗಿಲ್ಲ. ಹಾಗಾಗಿ ನಾವು ಹೊರ್ಗಡೆನೇ ನೋಡಿಕೊಂಡು ಓಡಾಡಿಕೊಂಡು ಇದ್ವಿ.
ಅದು ಕಾಣಿಸ್ತಾ ಇದೆಯಲ್ಲ, ಅದು ದೇವಸ್ಥಾನದ ಹಿಂದೆ ಹರಿತಾ ಇರೋ ನದಿ. ಅಲ್ಲೆಲ್ಲ ಕಲ್ಲುಗಳನ್ನ ಜೋಡಿಸಿದ್ರು. ಸೊ ಯಾರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೋ ಅವರು ಆ ಥರ ಕಲ್ಲು ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಎಲ್ಲ ಕಟ್ತಾರೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅಲ್ಲೆಲ್ಲ ತುಂಬ ಫಿಶ್ಗಳೆಲ್ಲ ಇದ್ದು. ಪಾಪು ಅಂತ ನೋಡ್ಬಿಟ್ಟು ತುಂಬ ಖುಷಿಪಟ್ಟ, ಫಿಶ್ ಅಂತ ಕೂತ್ಕೊಂಡು. ಇದಕ್ಕಿಂತ ಮುಂಚೆ ನಾನು ಒಂದು 12-13 ವರ್ಷದ ಹಿಂದೆ ಬಂದಿದ್ದಾಯ್ತಾ ಇಲ್ಲಿಗೆ ಟೆಂಪಲ್ಗೆ. ನನಗೆ ಈ ಪ್ಲೇಸ್ ಬಿಟ್ಟು ಇನ್ನೇನೂ ನೆನಪಿಲ್ಲ, ಎಲ್ಲ ಕಂಪ್ಲೀಟ್ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೊ ಹಂಗಾಗಿ ಇನ್ನೊಂದು ಸಲ ನೋಡಬೇಕು ಅಂತ ಅಂದ್ಕೊಂಡು ಬಂದೆ ನಾನು. ಮತ್ತು ಸಂಜೆ ಎಲ್ಲರೂ ಒಂಚೂರು ಶಾಪಿಂಗ್ ಮಾಡೋಣ, ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿಗೆ. ಪಾಪು ಅದು ನೋಡಿಬಿಟ್ಟು ಅದೊಂದು ಬಾಲ್ ತೆಗೆಸ್ಕೊಂಡಾದ್ರೆ ಆ್ಯಕ್ಚುಲಿ ಅವನ್ನ ಕೇಳಲಿಲ್ಲ, ಬಟ್ ಬಾಲ್ ಇರಲಿಲ್ಲ ಅವನ ಹತ್ರ ಈ ಥರದ್ದು ದೊಡ್ಡದೊಂದು. ಅದಕ್ಕೆ ನಾನೇ ಒಂದು ತೊಗೊಟ್ಟೆ. ಆದರೆ ನನಗೆ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಯಾವ ಐಟಮ್ ಕೇಳಿದ್ರೂ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ. ಮತ್ತು ಹೋಟೆಲ್ ಕೂಡ ಅಷ್ಟೇ, ಹೋಟೆಲಲ್ಲಿ ಊಟಕ್ಕೆ ಹೋದರೂ ಅಷ್ಟೇ, ಅಲ್ಲೂ ಸ್ವಲ್ಪ ಕಾಸ್ಟ್ಲಿ ಅಂತಲೇ ನನಗೆ ಅನ್ನಿಸ್ತು ನಮ್ಮ ಕಡೆ ಕಂಪೇರ್ ಮಾಡಿದ್ರೆ. ಸೊ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ಆಮೇಲೆ ಪಾಪು ಇದೊಂದು ತುಂಬ ಇಷ್ಟಪಟ್ಟ ಆಯಿತಾ. ಇದು 100 ರೂಪಾಯಿ, ನನಗೆ 100 ರೂಪಾಯಿ ಕೊಡೋಕೆ ಹೊಟ್ಟೆ ಹುರಿದೋಯ್ತು. ನನಗೆ 50 ರೂಪಾಯಿ ಸರಿ ಆಯಿತಾ ಇದು. 100 ರೂಪಾಯಿ ಹೊಟ್ಟೆ ಹುರಿದೋಯ್ತು. ಆಮೇಲೆ ಹೆಂಗೆ ಅಂದರೆ 2 3 ಒಂದೊಂದಾಗಿ ಎಲ್ಲನೂ ಎತ್ಕೊಂಡು ಜೋಡಿಸ್ಕೊತಾ ಇದ್ದಾನೆ. ಆಮೇಲೆ ಬಲವಂತವಾಗಿ ಒಂದು ಕಿತ್ತಿಟ್ಬಿಟ್ಟು ಒಂದೇ ಒಂದು ತೊಗೊಂಬಂದ್ವಿ. ಸೊ ನೈಟ್ ಆಯಿತು. ರೂಮಲ್ಲೂ ಸೆಕೆ, ಇಲ್ಲೂ ಸೆಕೆ. ನಮ್ಮ ಕಡೆ ಅಂತೂ ಇಷ್ಟು ಸೆಕೆ ಇಲ್ಲವೇ ಇಲ್ಲ ಆಯಿತಾ. ಇಲ್ಲಿ ಭಯಂಕರ ಸೆಕೆ. ನಾನು ಹೋಗಬೇಕಾದ್ರೆ ಕೂದಲು ತೆಗೆದು ಮೇಲೆ ಕಟ್ಟಿದ್ದು, ವಾಪಸ್ ಬರೋ ತನಕನೂ ನಾನು ಕೂದಲು ಕೆಳಗಿಳಿಸಿಲ್ಲ, ಅಷ್ಟು ಸೆಕೆ. ಸೀರೆ ಬೇರೆ ಹಾಕೊಂಡು ಹೊಟ್ಟೋಗ್ಬಿಟ್ಟಿದ್ದೀನಿ, ಯಾಕಾದರೂ ಸೀರೆ ಹಾಕೊಂಡು ಹೋದ್ನಪ್ಪ ಅನಿಸೋ ಅಷ್ಟು ಸೆಕೆ ಇಲ್ಲಿ. ಇದು ಇಲ್ಲಿ ಪುನರ್ವಾರು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಹೋದ್ರು, ಪಾಪಿನ ಮಲಗಿದ್ದ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಎಲ್ಲ ನಮ್ಗೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟೋಗ್ಬಿಟ್ಟಿದ್ದಾರೆ. ನಾನು ಪಾಪು ಮಲಗಿದ್ದ ಅಂದ್ಬಿಟ್ಟು ಇನ್ನೂ ಹೋಗಿರ್ಲಿಲ್ಲ. ರಾಗಿ ಸರಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸೊ ಈಗ ಹೋಗ್ಬೇಕು ದೇವಸ್ಥಾನಕ್ಕೆ. ಅಲ್ಲಪ್ಪ ನಿಜವಾಗ್ಲೂ ಕರೆಂಟ್ ಸ್ಟವ್ ಅಂತ ಅಂದ್ಕೊಂಡಿರೋದ್ರಿಂದ ಈಗಿನ ತಿಂಡಿಗೆ ಮತ್ತು ಬಿಸಿನೀರಿಗೆಲ್ಲ ಅನುಕೂಲ ಆಯಿತು. ಇಲ್ಲಾಂದರೆ ಬಿಸಿನೀರಿಗೆಲ್ಲ ಹೊರಗಡೆ ಹೋಟ್ಲಲ್ಲಿ ಹಾಕ್ಸ್ಕೋಬೇಕಾಗೋದು. ರೂಮಲ್ಲಿ ಬಿಸಿನೀರು ಸ್ನಾನಕ್ಕೆಲ್ಲ ಅವೈಲೇಬಲ್ ಇರಲಿಲ್ಲ, ತಣ್ಣೀರು ಇದ್ದಿದ್ದು. ಇನ್ನು ಪಾಪುಗಿನ ತಣ್ಣೀರಲ್ಲಿ 3 ನೈಟ್ ಇದ್ದಿದ್ದು ನಾವಲ್ಲಿ. 3 ದಿನನೂ ಅವ್ನಿಗೆ ತಣ್ಣೀರಲ್ಲಿ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಹೀಟ್ರ್ ತೊಗೊಂಡು ಹೋಗಿದ್ವಿ ಆಯಿತಾ. ಅಲ್ಲಿ ಹೋಗಿ ನೋಡಿದ್ರೆ ಪ್ಲಾಸ್ಟಿಕ್ ಬಕೆಟ್ ಇಲ್ಲವೇ ಇಲ್ಲ, ಸ್ಟೀಲ್ ಬಕೆಟ್ ಇಟ್ಬಿಟ್ಟಿದ್ದಾರೆ ವಾಶ್ರೂಮಲ್ಲಿ. ಸೊ ಇನ್ನು ಸ್ಟೀಲ್ ಬಕೆಟಲ್ಲೆಲ್ಲ ಹೀಟ್ರ್ ಹಾಕೋಕ್ಕಾಗಲ್ವಲ್ಲ. ಆಮೇಲೆ ಅದು ಯೂಸೇ ಮಾಡಲಿಲ್ಲ. ಕರೆಂಟ್ ಸ್ಟವ್ ಇತ್ತಲ್ಲ, ಅದರಲ್ಲೇ ಒಂದು ದೊಡ್ಡ ಪಾತ್ರೆಯಲ್ಲಿ ಅದರಲ್ಲೇ ಚೆನ್ನಾಗಿ ನೀರು ಕಾಯಿಸಿ ಆಮೇಲೆ ಅದರಲ್ಲೇ ಸ್ನಾನ ಮಾಡಿಸಿದ್ವಿ ಇವನಿಗೆ, ಪಾಪುಗೆ. ಆಮೇಲೆ ಅಲ್ಲಿಂದ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು 2ನೇ ದಿವಸ ನಾವು ದರ್ಶನ ಮಾಡ್ಬೋದು ಆಯಿತಾ. ಹಾಗಾಗಿ ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನದ ಆವರಣದ ಒಳಗಡೆನೇ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಒಂದು ನಾಗರ ಕಲ್ಲು ಒಂದು ಚಿಕ್ಕದಾಗಿರೋದೊಂದು ಗುಡಿ ಥರ ಇದೆ. ಅದರ ಒಳಗಡೆ ಏನು ಮಾಡಿದ್ದಾರೆ ಅವರು, ಟೈಲ್ಸಲ್ಲಿ ಹಾವನ್ನ ಬರೆದಿರೋ ಥರ ಮಾಡಿರ್ತಾರೆ. ಯಾಕಂದರೆ ಎಷ್ಟೊಂದು ಜನ ಪೂಜೆ ಮಾಡಿಸ್ತಾರೆ, ಎಲ್ರಿಗೂ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿಸ್ತೀವಿ ಅಂದರೆ ಸಿಕ್ಕಾಪಟ್ಟೆ ಜಾಗ ಬೇಕಾಗುತ್ತೆ. ಹಾಗಾಗಿ ಚಿಕ್ಕ ಟೈಲ್ಸಲ್ಲಿ ಅವರು ಆ ಥರ ಮಾಡ್ಕೊಂಡಿದ್ದಾರೆ. ಸೊ ನಾವು ತುಂಬ ಹೊತ್ತು ಕೂತು ಸಾಕಾಯಿತು. ಪಾಪುನು ಸ್ವಲ್ಪ ಗಲಾಟೆ ಮಾಡ್ತಿದ್ದ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಚೆ ಕರ್ಕೊಬರೋಣ ಅಂತ ಅದು ದೇವಸ್ಥಾನದ ಹಿಂದೆನೇ ಹರಿತಾ ಇರೋದು ನದಿದು ನೀರು, ಅಲ್ಲಿಗೆ ಕರ್ಕೊಬಂದ್ವಿ. ಅಲ್ಲೊಂದು ಅಷ್ಟೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗಿ ಆಮೇಲೆ ಮಲ್ಕೊಂಬಿಟ್ಟ ಅವನಿಗೂ ಸಾಕಾಯಿತು ಓಡಾಡಿ. ಸೊ ಗಲಾಟೆ ಎಲ್ಲ ಇತ್ತಲ್ಲ, ಸೆಕೆ ಬೇರೆ ಇತ್ತು. ಸೊ ಹಂಗೆ ಅವನಿಗೂ ಸಾಕಾಗಿ ನಿದ್ದೆ ಮಾಡಿಬಿಟ್ಟ. ನಾನು ನೋಡಿಲಿ ಪಾಪು, ನನ್ನ ಕಡೆ ನೋಡಿಲಿ. ಏ ಮಿಯಾ ಈ ಥರ ಯಾರ್ಯಾರು ಪೂಜೆ ಮಾಡಿಸಿರ್ತಾರೆ, ಸ್ವಲ್ಪ ಸಂಸ್ಕಾರ ಪೂಜೆ ಮಾಡಿಸಿರ್ತಾರೆ, ಅವ್ರಿಗೆಲ್ಲರೂ ಇಲ್ಲಿ ಒಳಗಡೆ ಕೂರಿಸಿರ್ತಾರೆ. ಪೂಜೆ ಆಗಿರಲಿಲ್ಲ, ಕಲ್ಲು ಪ್ರತಿಷ್ಠಾಪನೆ ಆಗಿರಲಿಲ್ಲ. ಹಂಗೆ ಅದಕ್ಕೋಸ್ಕರನೇ ಎಲ್ಲ ವೆಯ್ಟ್ ಮಾಡ್ತಾ ಕೂತಿದ್ವಿ.
ಪೂಜೆ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಹೋಗಿ ಹಾಗೆ ಊಟ ಮಾಡಿಕೊಂಡು ರೂಮಲ್ಲಿ ಹೋಗಿ ಒಂದಷ್ಟೊತ್ತು ರೆಸ್ಟ್ ಮಾಡಿ ನಾವೇನು ಅಂದ್ಕೊಂಡಿದ್ವಿ ಇವರೆಲ್ಲ ಅದು ಹಿಂದಿನ ದಿವಸ ಬೆಳಿಗ್ಗೆ ಕುಮಾರಧಾರದಲ್ಲಿ ಆಟ ಆಡ್ಕೊಂಡೆಲ್ಲ ಬಂದಿದ್ರಲ್ಲ. ನಾನು ಸೀರೆ ಹಾಕ್ಕೊಂಬಿಟ್ಟು ನನಗೆ ಆಟ ಆಡೋಕ್ಕೆ ಹಿಂಸೆ ಅನ್ನಿಸ್ತಿತ್ತು ಅಂದ್ಬಿಟ್ಟು ನಾನು ನೀರಲ್ಲಿ ಇಳಿಲಿಲ್ಲ. ಸೊ ಇವತ್ತು ಹೋಗೋಣ ಅಂದ್ಕೊಂಡ್ವಿ. ಬಟ್ ಅವ್ನ ಪಾಪುಗೆ ಏನಾಯಿತು, ಸ್ವಲ್ಪ ನಾವೇ ಸ್ಟಾರ್ಟ್ ಆಯಿತು. ಅಲ್ಲಿ ಹಿಂದ್ಗಡೆ ನೀರಲ್ಲಿ ಸ್ವಲ್ಪ ಆಟ ಆಡೋದ್ನಲ್ಲ, ಅದನ್ನ ಯಾಕೋ ನಾವೇ ಸ್ಟಾರ್ಟ್ ಆಯಿತು. ನನಗೂ ಯಾಕೋ ನಾವೇ ಶುರುವಾಯಿತು. ಹಾಗಾಗಿ ಬೇಡ, ಸುಮ್ಮನೆ ಯಾಕೆ ಆಟ ಆಡಿಸ್ಬಿಟ್ಟು ನಮ್ಮ ಖುಷಿಗೆ ಆಟ ಆಡಿಸ್ಬಿಟ್ಟು ಆಮೇಲೆ ಯಾಕೆ ಪ್ರಾಬ್ಲಮ್ ಆಗೋದು ಅಂತ ಅಂದ್ಬಿಟ್ಟು ಅಲ್ಲಿಗೆ ನದಿ ಹತ್ರ ಹೋಗಲಿಲ್ಲ. ಸೊ ಸಂಜೆ ಎಲ್ಲರೂ ಒಂದು ರೌಂಡ್ಸ್ ಹೋಗಿ ಬರೋಣ ಅಂತಂದ್ಬಿಟ್ಟು ಬಂದ್ವಿ. ರೂಮಲ್ಲಿ ಸೆಕೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದರೆ ಇಲ್ಲಿ ರೂಮ್ಗಿಂತನೂ ಭಯಂಕರ ಸೆಕೆ. ಅಟ್ಲೀಸ್ಟ್ ರೂಮಲ್ಲಿ ಫ್ಯಾನ್ ಆದರೂ ಇರುತ್ತೆ, ಇಲ್ಲ ಅದೂ ಕೂಡ ಇಲ್ಲ, ಅಷ್ಟು ಸೆಕೆ ಇತ್ತು. ಇದು ನೆಕ್ಸ್ಟ್ ಡೇ ವ್ಲಾಗ್. ಬೆಳಿಗ್ಗೆ ಎದ್ವಿ 6 ಗಂಟೆಗೇ, ಬಟ್ ಹೊರಡೋದು 7 ಗಂಟೆ ಆಯಿತು. ಸೊ ರೂಮ್ ಚೆಕ್ಔಟ್ ಮಾಡಿ ಹೊರಟ್ವಿ. ಈಗ ವಾಪಸ್ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಪಾಪು ಇನ್ನೂ ನಿದ್ದೆ ಮಾಡ್ತಾನೆ ಇದ್ದ, ಹಾಗಾಗಿ ಹಾಗೆ ಅವನ್ನ ಎತ್ಕೊಂಡು ಬಂದು ವ್ಯಾನ್ ಒಳಗಡೆ ಮಲಗಿಸ್ಕೊಂಡ್ವಿ. ಅಷ್ಟರಲ್ಲಿ ಅವನು ಎದ್ಬಿಟ್ಟಿದ್ದ. ಮೆಟ್ಲು ಇಳ್ಕೊಂಬರೋ ಅಷ್ಟರಲ್ಲೇ ಅವ್ನಿಗೆ ಎಚ್ಚರ ಆಗಿಬಿಡ್ತು, ಎದ್ಬಿಟ್ಟ. ಆನ್ ದಿ ವೇ ಬರ್ತಾ ಆ ಕಡೆ ಎಲ್ಲ ಸ್ವಲ್ಪ ಗೇರೆ ಹಣ್ಣು ಮರಗಳು ಜಾಸ್ತಿ ಇತ್ತು. ದಾರಿಲಿ ಒಂದು ಮರ ಇತ್ತು ಆಯಿತಾ, ಅದು ಕೆಳಗಡೆ ಒಂದಷ್ಟು ಹಣ್ಣು ಬಿದ್ದಿತ್ತು, ಅದನ್ನು ಎತ್ಕೊಂಬಂದಿದ್ವಿ. ಸೊ ಗಾಡಿ ಒಳಗಡೆನೇ ಕೂತು ವ್ಯಾನ್ ಒಳಗಡೆ ಒಂಥರ ಸಫೋಕೇಟ್ ಆಗೋ ಥರ ಹಿಂಸೆ ಅನ್ನಿಸ್ತಿತ್ತು. ಎಲ್ಲರಿಗೂ ಒಂಥರ ಹಿಂಸೆ ಆಗ್ತಿತ್ತು. ಹಾಗಾಗಿ ಇಳಿದ್ಬಿಟ್ಟು ಆಮೇಲೆ ಹೋಗೋಣ ಅಂತಂದ್ಬಿಟ್ಟು ಒಂದು ಪ್ಲೇಸಲ್ಲಿ ಸೈಡಲ್ಲಿ ಗಾಡಿ ಹಾಕಿದ್ವಿ. ನನಗದನ್ನು ಹಣ್ಣು ಯಾವಾಗ ತಿಂತೀನಪ್ಪ ಅಂತ ಅನ್ನಿಸ್ತಿತ್ತು. ಇದೆಲ್ಲ ಈ ಥರದ್ದು ಹಣ್ಣುಗಳೆಲ್ಲ ಸಿಗೋದು ತುಂಬ ಅಪರೂಪ. ಹಾಗಾಗಿ ನನಗೆ ಈ ಥರದ ಫ್ರೂಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಆ ಕ್ಷಣದಲ್ಲಿ ತಿಂದ್ಬಿಡ್ಬೇಕು ಅನ್ನಿಸ್ತಿತ್ತು ನನಗೆ. ಅದಕ್ಕೆ ತಿಂತಾ ಇದ್ದೆ. ಎಷ್ಟು ದೂರ ಬಂದ್ರೂ ಯಾವುದೂ ಹೋಟೆಲ್ಲೇ ಸಿಗಲಿಲ್ಲ. ನಾವು ಬೆಳಿಗ್ಗೆ ತಿಂಡಿ ತಿಂದಾಗ 11 ಗಂಟೆ ಆಗಿತ್ತು. ಸಿಕ್ಕಿದ್ರೂ ವೆಜ್ಜು ನಾನ್ ವೆಜ್ಜು ಎರಡೂ ಸಿಗೋದು. ಬಟ್ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀವಿ. ಬಟ್ ಮನೇಲಿ ಎಲ್ಲರೂ ಅದೆಲ್ಲ ತಿನ್ನಲ್ವಲ್ಲ. ಸೊ ನಾನ್ ವೆಜ್ ಇರೋ ಕಡೆ ತಿನ್ನಲ್ಲ, ಇಷ್ಟಪಡಲ್ಲ. ಹಾಗಾಗಿ ಅದು ಯಾವ ಹೋಟೆಲ್ಗೂ ಹೋಗದೆ ಆಮೇಲೆ ಸುಮಾರು ದೂರ ಬಂದ್ವಿ. ಎಲ್ಲರಿಗೂ ಹೊಟ್ಟೆ ಹಸಿವು ಶುರುವಾಯಿತು. ಆಮೇಲೆ ಕಡಲೆಪುರಿ ಎಲ್ಲ ಇತ್ತು, ಅದೆಲ್ಲ ತಿಂದ್ಕೊಂಡು ಒಂಚೂರು ಹೊಟ್ಟೆ ಮೆತ್ತಗಾಯಿತು. ಆಮೇಲೆ ಅಬ್ಬಿ ಫಾಲ್ಸ್ ಹತ್ರ ಬಂದ್ವಿ. ಅಲ್ಲಿ ಪಾಪುಗೆ ಒಂದು ಆಮ್ಲೆಟ್ ತೊಗೊಂಡು ತಿನ್ನಿಸ್ದೆ. ಅಲ್ಲೇನೂ ಜಾಸ್ತಿ ಏನೂ ಇರಲಿಲ್ಲ, ಚಿತ್ರಾನ್ನ ಇತ್ತು ಬಿಟ್ಟರೆ ಮ್ಯಾಗಿ ಇತ್ತು, ಅದು ಎರಡೂ ಆಗೋಲ್ಲ. ಹಾಗಾಗಿ ಒಂದು ಆಮ್ಲೆಟ್ ಕೊಡಿಸ್ಬಿಡೋಣ ಅವನಿಗೆ ಅಂತಂದ್ಬಿಟ್ಟು ಪಾಪುಗೆ ಒಂದು ಆಮ್ಲೆಟ್ ತೊಗೊಂಡು ತಿನ್ನಿಸ್ದೆ. ಅವನಿಗೆ ಅವ್ನು ತಿಂಡಿ ತಿಂದಾಗಲೇ ಎಷ್ಟು 9:30-10 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೂ ಮುಂಚೆ ಒಂಚೂರು ಹಣ್ಣು ಕೊಟ್ಟಿದ್ದೆ, ಒಂಚೂರು ಹೊಟ್ಟೆ ಮೆತ್ತಗಾಗಲಿ ಅಂತ ಅಂದ್ಬಿಟ್ಟು ತಿಂದ. ಹಿಂದಿನ ದಿವಸ ಓಲೆ ಹಾಕಿದ್ನಲ್ಲ, ಅದೇನು ಮಾಡಿಬಿಟ್ಟಿದೆ, ನನ್ನ ಕಿವಿ ವೆಯ್ಟ್ ತಡಿಲಾರ್ದೆ ಕಿವಿ ಫುಲ್ಲು ಪೇಯ್ನ್ ಬಂದುಬಿಡ್ತು. ಹಂಗಾಗಿ ಓಲೆನೂ ಹಾಕ್ಕೊಳಕ್ಕಾಗಲಿಲ್ಲ, ಅಷ್ಟು ಪೇಯ್ನ್ ಬಂದುಬಿಡ್ತು ಅಂದ್ಬಿಟ್ಟು ಓಲೆನೇ ತೆಗ್ದಾಕ್ಬಿಟ್ಟೆ. ನಾನು ಆ್ಯಕ್ಚುಲಿ ಗೋಲ್ಡ್ ಏನೂ ವಿಯರ್ ಮಾಡಬಾರ್ದು, ಗೋಲ್ಡ್ ಯಾವುದೋ ಹಾಕ್ಕೊಂಡು ಹೋಗೋದು ಬೇಡ, ಸೊ ಅಷ್ಟೊಂದು ಸೇಫ್ ಅಲ್ಲ ಅಂತಂದ್ಬಿಟ್ಟು ತಾಳಿ ಚೈನ್ ಬಿಟ್ಟು ಇನ್ನೆಲ್ಲದನ್ನು ರಿಮೂವ್ ಮಾಡಿಬಿಟ್ಟಿದೆ. ಗೋಲ್ಡನ್ನ ಎಲ್ಲ ಆರ್ಟಿಫಿಷಿಯಲ್ಲೇ ಹಾಕ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಅದು ಅಷ್ಟು ದಿವಸದಿಂದ ಅದು ಆ್ಯಕ್ಚುಲಿ ಅವೆಲ್ಲ ನನಗೆ ಹಾಕೋ ಅಭ್ಯಾಸ ಇಲ್ಲ, ನಾನು ಜಾಸ್ತಿ ಹಾಕೋದೇ ಇಲ್ಲ. ಅದು ನಾನು ಓಲೆ ನೀವು ನೋಡಿರ್ಬೋದು, ತುಂಬ ಪುಟ್ಟದೇ ನಾನು ಹಾಕೋದು, ವೆಯ್ಟ್ಲೆಸ್ ಎಲ್ಲ 2 ಗ್ರಾಮ್ 3 ಗ್ರಾಮ್ ಅಷ್ಟೇ ಇರುತ್ತೆ. ಸೊ ಸಡನ್ನಾಗಿ ಅಷ್ಟು ವೆಯ್ಟ್ ಇರೋ ಓಲೆ ಹಾಕ್ಬಿಟ್ಟು ಫುಲ್ಲು ಪೇಯ್ನ್ ಬಂದುಬಿಟ್ಟಿತ್ತು. ಹಾಗಾಗಿ ಓಲೆನೇ ತೆಗ್ದಾಕ್ಬಿಟ್ಟೆ. ಎದುರ್ಕತ್ತೋದು ನೀನು ಕೂಗಪ್ಪ. ನೀರು ಅಷ್ಟೊಂದು ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಮೇಲ್ಗಡೆಯಿಂದ ಬೀಳ್ತಿದ್ರೆ ಎಷ್ಟು ಪ್ಯೂರಾಗಿದೆ ನೀರು ಅಂತ ಅನಿಸುತ್ತೆ. ಬಟ್ ಕೆಳಗಡೆ ಹರ್ಕೊಂಡು ಹೋಗ್ತಿತ್ತಲ್ಲ, ಅದು ನೋಡಿದ್ರಂತೂ ಗಲೀಜು ನೀರು ಥರ ಇತ್ತು. ಜಾಸ್ತಿ ನೀರಿದ್ದಾಗಲೇ ಅದು ಚೆಂದ. ಇದು ಬಿಟ್ಟರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ನನ್ನ ಮಾಸ್ಟರ್ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಒಂದ್ಸಲ ಬಂದಿದ್ವಿ. ಆಗ ತುಂಬ ಫಸ್ಟ್ ಪ್ಲೇಸ್ ಇದೆ ನಾವು ನೋಡಿದ್ದವಾಗ.
ತುಂಬಾ ನೀರಿತ್ತು, ಜಾಸ್ತಿ ಇತ್ತು ನೀರು. ಆವಾಗ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ತೂಗು ಸೇತುವೆ ಮೇಲೆ ಒಂದು ಸಲ ಹೋಗಬೇಕು ಅಂತ ಇಷ್ಟ. ನಾನು ಎಲ್ಲೂ ಟ್ರೈ ಮಾಡಿಲ್ಲ, ತೂಗು ಸೇತುವೆ ಮೇಲೆ ಒಂದು ಸಲನೂ ಹೋಗಿಲ್ಲ. ಆದರೆ ಇದು ಹಾಳಾಗಿತ್ತು ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು. ಲೋಕ ಲೋಕ ಹೋಗಕ್ಕ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ ಪಾಪ. ಇಲ್ಲಿ ಜಿಯಾ ಮೇಲೆ, ಜಿಯಾ ಅಲ್ಲಿ, ಅಲ್ಲಿ ಜಿಯಾ ಅಲ್ಲಿ, ಇಲ್ಲಿ ಇಲ್ಲಿ ಜಿಯಾ, ಜಿಯಾ ಇಲ್ಲಿ, ಇಲ್ಲಿ ಈ ಕಡೆ, ಈ ಕಡೆ. ಏ ಪಾಪು ಮಾತ್ರ ಫೋಟೋ ನಿಂತ್ಕೊಂಡ್ರೆ ಈ ನಮ್ಮ ಸರಿಯಾಗಿ ನಿಂತ್ಕೊಳ್ಳೋದು ಇಲ್ಲ, ನಮ್ಮ ಕಡೆ ನೋಡು ಅಂತಂದರೆ ಅವ್ನು ನೋಡೋದು ಇಲ್ಲ. ಎಲ್ಲಾದರೂ ಸುಮ್ಮನೆ ಕಿರ್ಚಬೇಕು, ಈ ಕಡೆ ನೋಡು, ಈ ಕಡೆ ನೋಡು, ಅವ್ನು ಸುಮ್ಮನೆ ನಾವು ಬಾಯಿ ಬಡ್ಕೊಂಡು ಕಿರ್ಚಬೇಕು ಅಷ್ಟೇ. ಅವ್ನು ಮಾತ್ರ ಅವ್ನು ಏನು ನೋಡಬೇಕು ಅದೇ ನೋಡೋದು ಅವನು. ಅಲ್ಲಿಂದ ಅಬ್ಬಿ ಫಾಲ್ಸಿಂದ ಬೇರೆ ಇನ್ನೆಲ್ಲೂ ಹೋಗಲಿಲ್ಲ. ಏಕೆಂದರೆ ಎಲ್ರಿಗೂ ಅವ್ರವ್ರದ್ದೇ ಸ್ವಲ್ಪ ಕೆಲಸಗಳಿತ್ತು, ಬೇಗ ಊರು ತಲುಪಬೇಕಿತ್ತು. ಹಂಗಾಗಿ ಡೈರೆಕ್ಟ್ ಮೈಸೂರಿಗೆ ಬಂದ್ವಿ. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು. ಹಂಗಾಗಿ ಎಲ್ಲ ಮಾರ್ಕೆಟಿಗೆ ಹೋದರು. ನಾನು ಬಿಸಿಲು ನೋಡ್ಬಿಟ್ಟೆ ಎದುರೋಯ್ತು ನನಗೆ. ನನಗೂ ಹೋಗ್ಬೇಕು ಇಷ್ಟ ಇತ್ತು, ನಾನು ಹೋಗಬೇಕಿತ್ತು. ಬಟ್ ಬಿಸಿಲು ನೋಡಿಬಿಟ್ಟು ಪಾಪುನೂ ಕರ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ನಾನು ಪಾಪು ಕರ್ಕೊಂಡು ವ್ಯಾನ್ ಒಳಗಡೆ ಕೂತಿದ್ದೆ. ಎಲ್ಲ ಹೋಗಿ ತಗೊಂಬಂದರು. ಬಿಸಿಲಿಗೆ ಸೆಕೆಗೆ ತುಂಬ ಬೇವ್ತೋಗ್ಬಿಟ್ಟಿದ್ದ. ಹಾಗಾಗಿ ಒಂದು ಬಟ್ಟೆನೇ ತೆಗ್ದಾಕ್ಬಿಟ್ಟೆ. ನಮಗೂ ಸಮ್ಟೈಮ್ಸ್ ತುಂಬ ಬಿಸಿಲಿಗೆ ಹೋದಾಗ ಸ್ವೆಟ್ ಆಗುತ್ತೆ. ಆದರೆ ಅವನಿಗಾಗೋ ಥರ ಗುಳ್ಳೆಗಳೆಲ್ಲ ಬರಲ್ಲ. ಅವ್ನಿಗೆ ಒಂದು ದಿನ ತುಂಬ ಸ್ವೆಟ್ ಆದ್ರೂ ಇಮ್ಮಿಡಿಯೇಟಾಗಿ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಬಂದುಬಿಡುತ್ತೆ. ನಮಗೆ ಇಲ್ಲಿ ನೋಡಿದ್ರೆ ವ್ಯಾನ್ ಒಳಗಡೆ ನಮಗಿಂತ ಜಾಸ್ತಿ ಲಗೇಜ್ಗಳೇ ಜಾಸ್ತಿ ಇತ್ತು. ಸೊ ಆಮೇಲೆ ಮನೆಗೆ ಬಂದ್ವಿ. ಮುಂಚೆನೇ ಹೇಳಿದ್ವಿ, ದೊಡ್ಡಮ್ಮ ಇದ್ದರು ಮನೇಲಿ, ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಮುದ್ದೆ ಮತ್ತು ಮೊಳಕೆ ಕಟ್ಟಿರೋ ಹುರುಳಿ ಸಾಂಬಾರು, ಅನ್ನ, ಹಪ್ಪಳ ಎಲ್ಲ ಮಾಡಿಟ್ಟಿದ್ರು. ಬಂದು ನಮಗೂ ಸಾಕಾಗಿತ್ತು, ಒಳಗಡೆ ಹೋಗಲಿಲ್ಲ. ಮಾವಿನ ಮರದ ಕೆಳಗಡೆ ತಣ್ಣಗೆ ಗಾಳಿ ಬೀಸ್ತಿತ್ತಲ್ಲ, ಹಾಗಾಗಿ ಇಲ್ಲೇ ಎಲ್ಲ ಚಾಪೆ ಹಾಕ್ಕೊಂಡು ಹೊರಗಡೆ ಕೂತ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಒಂಥರ ಚೆನ್ನಾಗಿರುತ್ತೆ ಈ ಥರ ಔಟ್ಸೈಡ್ ಊಟ ಮಾಡೋದಕ್ಕೆ. ಮನೆಯೊಳಗೆ ಕೂತ್ಕೊಂಡು ಊಟ ಮಾಡೋಕ್ಕಿಂತ ಈ ಥರ ಆಚೆ ಕೂತ್ಕೊಂಡು ಊಟ ಮಾಡೋದೊಂಥರ ಚೆನ್ನಾಗಿರುತ್ತೆ. ಈ ಥರ ಗುಂಪಾಗಿ ಎಲ್ಲ ಒಟ್ಟೊಟ್ಟಿಗೆ ಚೆನ್ನಾಗಿರುತ್ತೆ. ಆಮೇಲಿಂದ ಊಟ ಮಾಡಿಕೊಂಡು ವಾಪಸ್ ನಮ್ಮ ಊರಿಗೆ ಹೊರಟ್ಬಿಟ್ವಿ. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.